ಪಶ್ಚಿಮ ಘಟ್ಟದ ಮಡಿಲಲ್ಲಿರೋ ಹಿಂಗಾರ ಹೋಮ್ ಸ್ಟೇಯ ಬೇಸಿಗೆ ಶಿಬಿರ ಮಕ್ಕಳನ್ನು ಹೊಸದೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ಸದಾಕಾಲ ಪಾಠ, ಶಾಲೆ, ಹೋಂವರ್ಕ್, ಟ್ಯೂಷನ್ ಅಂತಿದ್ದ ಮಕ್ಕಳು ಹಳ್ಳಿಯ ಮಣ್ಣಿನಲ್ಲಿ ಆಡಿದ ಆಟ, ಮಾಡಿದ ತರಲೆ ಒಂದೆರಡಲ್ಲ. ಕೂತು ಆಡ್ತಾ ಇರೋ ಚಿಣ್ಣರು, ಪರಸ್ಪರ ನೀರೆರಚಾಡುತ್ತಾ ಸಂಭ್ರಮಿಸ್ತಾ ಇರೋ ಮಕ್ಕಳು. ಮಕ್ಕಳ ತಲೆಗೆ ಎಣ್ಣೆ ಹಚ್ತಿರೋ ಸ್ವಯಂ ಸೇವಕರು. ಇದೆಲ್ಲ ಸಂಭ್ರಮ ಕಂಡು ಬಂದದ್ದು ಆಗುಂಬೆಯ ಹಿಂಗಾರ ಮಕ್ಕಳ ಶಿಬಿರದಲ್ಲಿ. ಚಿನ್ನಿದಾಂಡು, ಕುಂಟೋಬಿಲ್ಲೆ, ಲಗೋರಿ, ಬುಗುರಿ, ಐಸ್ ಪೈಸ್, ಕಣ್ಣ ಮುಚ್ಚಾಲೆ, ಅಡುಗೆ ಆಟ ಇವೆಲ್ಲ ಆಡೋ ಭಾಗ್ಯ ನಗರದ ಮಕ್ಕಳಿಗೆ ಸಿಗಲ್ಲ. ನಗರಗಳಲ್ಲಿ ಸ್ಥಳದ ಕೊರತೆ, ಭದ್ರತೆಯ ಕೊರತೆಯಿಂದ ಪೋಷಕರು ಮನೆಯಿಂದ ಮಕ್ಕಳನ್ನ ಹೊರಕ್ಕೇನೆ ಕಳಿಸೋದಿಲ್ಲ. ಅದೇ ಮಕ್ಕಳು ಹಿಂಗಾರದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲವನ್ನ ಮರೆತು ಸ್ವಚ್ಛಂದವಾಗಿ ಆಡಿ ರಜೆಯ ಮಜಾ ಅನುಭವಿಸಿದ್ರು. ತುಂಬ ಚೆನ್ನಾಗಿ ಅನಿಸ್ತಿದೆ. ಹೊಸ ಎಕ್ಸ್ಪೀರಿಯೆನ್ಸು. ಮುಂಚೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸಿಗ್ದೋರವ್ರಿಗೆ ಇದೊಂದು ಫಾರ್ಮ್ ಆಫ್ ಇದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಸಿಟಿಯವ್ರಿಗೆ ದಿನ ಇದೆಲ್ಲ ಸಿಗಲ್ಲ. ಮನೆಯಲ್ಲಾಗ್ಲಿ ಸ್ಕೂಲ್ನಲ್ಲಾಗ್ಲಿ ಮಕ್ಕಳಿಗೆ ಅನೇಕ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಆದರೆ ಹಿಂಗಾರದಲ್ಲಿ ಮಕ್ಕಳು ಸ್ವಚ್ಛಂದ ಹಕ್ಕಿಗಳಂತಾಗಿದ್ರು. ಇಲ್ಲಿನ ಶಿಬಿರ ಮಕ್ಕಳ ಕೀಟಲೆ ತರಲೆಗಳಿಂದ ತುಂಬಿ ಹೋಗಿತ್ತು. ಅದರ ಜೊತೆಗೆ ಮಕ್ಕಳು ಹಳ್ಳಿ ಸೊಬಗನ್ನ ಮನಸಾರೆ ಅನುಭವಿಸಿದ್ರು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಶಶಾಂಕ್ ಅವರು ಸಿಕ್ಕಿದಾಗ ಈ ಥರ ಅಂತ ಹೇಳಿದರು. ವಿಲೇಜಲ್ಲಿ ಕರ್ಕೊಂಡೋಗಿ ವಿಲೇಜ್ ಬಗ್ಗೆ, ಒಂದು ಗ್ರಾಮ ಇದ್ರ ಬಗ್ಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಅಂತೆಲ್ಲ. ಆದರೆ ನಮಗೆ ಸಿಟಿ ಲೈಫಲ್ಲಿ ಏನಾಗಿದೆ, ಒಂದು ಫಿಯರ್ ಕ್ರಿಯೇಟ್ ಆಗಿದೆ. ಅಲ್ಲಿ ಮಕ್ಕಳನ್ನ ಆಚೆ ಬಿಡಬಾರ್ದು, ಮಕ್ಕಳನ್ನ ಹೊರಗೆ ಬಿಟ್ಟರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ, ಅದಕ್ಕೆ ನಾನು ನನ್ನ ಮೊಮ್ಮಕ್ಕಳನ್ನ 4 ಜನನೂ ಕರ್ಕೊಂಡು ನೋಡೋಣ ಹೇಗಿದೆ ಫಾರ್ ದ ಫಸ್ಟ್ ಟೈಮ್ ಅಂತೇಳಿ ಕರ್ಕೊಂಡು ಬಂದು ಇಲ್ಲಿ ನನಗೆ ಇವ್ರ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಏನು ಕಾನ್ಸೆಪ್ಟ್ ಮೇನ್ ಅಂದರೆ ಮಕ್ಕಳಿಗೆ ಫ್ರೀ ಆಗಿದ್ದಾರೆ. 70s ಹೋಗಿದೆ ನಾನು ಇಲ್ಲಿ ನೋಡಿ. ಫ್ರೀಡಮ್ ಇದೆ, ಆಟ ಆಡ್ತಾರೆ ಎಲ್ಲ. ಪ್ರತಿಯೊಂದು ನಾವು ಚಿಕ್ಕ ವಯಸ್ಸಲ್ಲಿ ಏನು ಆಟ ಆಡಿದ್ವೋ ಎಲ್ಲ ಆಟ ಇಲ್ಲಿ ನೋಡಿದೆ. ಮತ್ತು ಮೇನ್ ಯಕ್ಷಗಾನ, ಅದು ತುಂಬ ಇಷ್ಟಪಟ್ಟರು ಮಕ್ಕಳು. ಆ ಕಲೆ ಅನ್ನೋದು ನಾವು ಟಿ ವಿಲಿ ನೋಡಿದ್ವಿ, ಬಟ್ ಪ್ರತ್ಯಕ್ಷವಾಗಿ ನೋಡಿ ಅದ್ರದ್ದು ಅವ್ರದ್ದು ಒಂದು ಹೇಗೆ ಅದನ್ನೊಂದು ಆಚರಿಸ್ತಾರೆ, ಪೂಜೆ ಮಾಡಿ, ಅದಕ್ಕೂ ಒಂದು ಕಲೆಗೆ ಬೆಲೆ ಇದೆ ಅನ್ನೋದು ಕಲ್ತೀವಿ. ಇವತ್ತು ಅನೇಕ ಮಕ್ಕಳಿಗೆ ಕ್ರಿಕೆಟ್ ಬಿಟ್ಟರೆ ಬೇರೆ ಆಟವೇ ಗೊತ್ತಿಲ್ಲ. ಅಂಥವರಿಗೆ ಇದು ಅನೇಕ ಆಟಗಳನ್ನು ಕಲಿಸೋ ಜಾಗವಾಗಿತ್ತು. ಶಿಬಿರದಲ್ಲಿ ಮಕ್ಕಳಿಗೆ ಕುಂಟೋಬಿಲ್ಲೆ ಆಡುವುದು, ಹಿತ್ತಲಲ್ಲಿ ಮಣ್ಣಿನ ಮಡಕೆ ಮಾಡುವುದು ಸೇರಿದಂತೆ ಅನೇಕ ಹಳ್ಳಿಯ ಆಟಗಳನ್ನು ಆಡಿಸಲಾಯಿತು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಎಲ್ಲಾ ಮಕ್ಕಳು ಒಟ್ಟಿಗೆ ಬೆರೆತು ಆಟವಾಡಿದ್ರು. ಜೀವಗ್ರಾಮ ಅನ್ನೋ ಹೆಸರೇ ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಬಿಡುತ್ತೆ. ಒಂದು ಜೀವ ಇರೋಂಥ ಒಂದು ಗ್ರಾಮ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಶಶಾಂಕ್ ಅವರು ಹೇಳ್ದಂಗೆ ನಮ್ಮ ಜೀವನದಲ್ಲಿ ನಾವು ಆಟ ಆಡಿದಂಥ ವಿಷಯಗಳಿರ್ಬೋದು. ಒಂದು ಗೋಲಿ ಆಗಿರ್ಬೋದು, ಒಂದು ಗಿಲ್ಲಿದಾಂಡ ಆಗಿರ್ಬೋದು, ಅಥವಾ ಒಂದು ಲಗೋರಿ ಆಗಿರ್ಬೋದು, ಟೈರ್ ಹೊಡಿಬೋದು, ಬೋಟ್ ಹೊಡಿಯೋದಾಗಿರ್ಬೋದು, ಅಥವಾ ಬೆಳೆದಿಂಗ್ಳು ಊಟ ಆಗಿರ್ಬೋದು, ಅಜ್ಜಿ ಕತೆ ಕೇಳಿರ್ಬೋದು, ಇಲ್ಲ ಮಕ್ಕಳ ಜೊತೆ ಆಚೆ ಹೋಗಿ ಮರ್ಕೋತಿ ಆಟಿ ಮರದಲ್ಲಿಂತ ಏನೋ ಕಾಯಿಗಳು ಕಿತ್ಕೊಂಡು ತಿಂದಿರೋಂಥದ್ದು, ಈ ಥರ ಒಂದು ನಾವು ಮಾಡಿರೋಂಥ ಒಂದು ಆ್ಯಕ್ಟಿವಿಟೀಸ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಇಲ್ಲ ಪಾಪ. ಆ್ಯಕ್ಚುಲಿ ಹಿಂಗಾರದ ಶಿಬಿರ ಮಕ್ಕಳಿಗೆ ಸಂಪೂರ್ಣ ಬೇರೆಯದ್ದೇ ಲೋಕವನ್ನ ಸೃಷ್ಟಿಸಿತ್ತು. ಅಪ್ಪ ಅಮ್ಮ ಕಲಿಸದ, ಶಾಲೆಯಲ್ಲಿ ಗುರುಗಳು ಹೇಳಿಕೊಡದ ಅನೇಕ ವಿಷಯಗಳನ್ನ ಇವರು ಕಲಿತುಕೊಂಡ್ರು. ಹಗಲು ರಾತ್ರಿ ಆಟೋಟಗಳಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಮುಳುಗಿ ಹೋದ್ರು. ಸದಾಕಾಲ ಮಕ್ಕಳು ಮೊಬೈಲ್, ಕಂಪ್ಯೂಟರ್ ಹಿಡಿದಿರ್ತಾರೆ ಅನ್ನೋದು ಪೋಷಕರ ಕಾಮನ್ ಕಂಪ್ಲೇಂಟ್ ಅಲ್ವಾ? ಆದರೆ ಇಲ್ಲಿ ಮಕ್ಕಳಿಗೆ ಯಾವುದೇ ವಿಡಿಯೋ ಗೇಮ್, ಕಂಪ್ಯೂಟರ್, ಮೊಬೈಲ್ಗಳೇ ಬೇಕಿರಲಿಲ್ಲ. ಮಣ್ಣಿನಲ್ಲಿ, ನೀರಿನಲ್ಲಿ ಸ್ವಚ್ಛಂದವಾಗಿ ಆಟ ಆಡೋದೇ ಇವರಿಗೆ ಸಂಭ್ರಮ. ಇತರೆ ಮಕ್ಕಳೊಂದಿಗೆ ಬೆರೆತು ವಿಶಾಲ ದೃಷ್ಟಿಕೋನ ರೂಢಿಸಿಕೊಂಡು ಹೊರ ಜಗತ್ತಿನ ಅರಿವು ಪಡೆದ್ರು. ಪ್ರಾಪರ್ ಎಜುಕೇಷನ್ ಅನ್ನೋದು ನೇಚರ್ ಕೊಡಬೇಕಾಗತ್ತೆ ನಿಮಗೆ. ಈಗ ನೋಡಿ, ಈಗ ನಾವೀಗ ಏನೋ ಒಂದು ಗೇಮ್ ಆಡ್ತಿದ್ರೆ ಅದರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ. ಈಗ ಟೈರ್ ಹೊಡಿಬೋದು,
ಅಥವಾ ಗೋಲಿ ಹೊಡಿಬೋದು, ಗೋಲಿ ಆಟ ಆಡ್ಬೋದು, ಅಥವಾ ಇನ್ನೊಂದು ಏನೋ ಲಗೋರಿ ಆಗಿರ್ಬೋದು, ಇಲ್ಲ ಗಿಲ್ಲಿ ದಾಂಡ್ ಆಗಿರ್ಬೋದು. ಈ ಆಟಗಳಲ್ಲೆಲ್ಲ ಏನಾಗುತ್ತೆ, ನಿಮಗೊಂದು ಫಿಸಿಕಲ್ ಆ್ಯಕ್ಟಿವಿಟಿನೂ ಸಿಗುತ್ತೆ ಮತ್ತು ಒಂದು ಮೆಂಟಲ್ ಆ್ಯಕ್ಟಿವಿಟಿನೂ ಸಿಗುತ್ತೆ. ಸೊ ಹಾಗಾಗಿ ಏನು ಹೇಳ್ತೇನೆ ಅಂತಂದರೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ನಾವೊಂದು ಆಟ ಆಡಿರೋಂಥ ಆಟಗಳಲ್ಲಿ ನಮಗೆ ಯಾವುದೇ ಒಂದು ಟೀಚರ್ ಇರಲಿಲ್ಲ. ಈಗ ಏನು ಜಿಮ್ಮಲ್ಲಿ ಒಂದು ಹೇಳ್ಕೊಡ್ತಾರೆ, ನಿಮಗೆ ಜಿಮ್ಗೆ ಹೋದರೆ ಜಿಮ್ಮಲ್ಲಿ ತೂಕ ಎತ್ತಿ ಜಿಮ್ ಮಾಡಿ ಅದು ಆ ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಗೇನು ಅವಶ್ಯಕತೆಯೇ ಇಲ್ಲ. ಈ ನಮ್ಮ ಹಳ್ಳಿ ಸೊಗಡಿನ ಆಟಗಳು, ಗ್ರಾಮೀಣ ಕ್ರೀಡೆ ಅಂತ ಏನು ಹೇಳ್ತಾರೆ, ಈ ಗ್ರಾಮೀಣ ಕ್ರೀಡೆಗಳನ್ನ ನೀವು ಆಡ್ಕೊಂಡ್ರೆ ಸಾಕು, ಯು ಕ್ಯಾನ್ ಮೇಕ್ ಯುವರ್ ಲೈಕ್ ಫಿಸಿಕಲ್ ಫಿಟ್ ಆಗಿರುತ್ತೆ, ಮೆಂಟಲ್ ಫಿಟ್ ಆಗಿರುತ್ತೆ. ವಿಚಿತ್ರ ಏನು ಗೊತ್ತಾ, ಇಲ್ಲಿಗೆ ಬರೋದಕ್ಕೆ ಮುಂಚೆ ಮಕ್ಕಳಿಗೆ ಕಾಡು, ಗುಡ್ಡ, ಪ್ರಾಣಿ, ಪಕ್ಷಿ ಅನ್ನೋವೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿದ್ದ ಪಾಠಗಳಾಗಿದ್ವು. ತಮ್ಮ ಅಪ್ಪ ಅಮ್ಮಂದಿರ ಬಳಿ ಕಾಡು ಹೇಗಿರುತ್ತೆ, ಗುಡ್ಡ ಹೇಗೆ ಕಾಣಿಸುತ್ತೆ, ಹೊಲ ಗದ್ದೆ ಹೇಗಿರ್ತವೆ, ಹಕ್ಕಿ ಗೂಡು ಹೇಗೆ ಕಟ್ಟತ್ತೆ ಅಂತ ಕೇಳಿ ಅವ್ರು ತಿಳ್ಕೊಂಡಿದ್ರು. ಆದರೆ ಅವನ್ನೆಲ್ಲ ಇಲ್ಲಿ ಕಣ್ಣಾರೆ ಕಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡ್ರು. ಕೋಲಾಟ ಮತ್ತು ಕೆಸರಾಟ ಮತ್ತು ಯಕ್ಷಗಾನ ಆಯಿತು, ಮತ್ತು ಹುಲಿ ವೇಷ ಎಲ್ಲ ಆಯಿತು. ತುಂಬ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದರು, ತುಂಬ ಕೈಂಡ್ ಇದ್ದರು. ನ್ಯೂ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಮತ್ತು ತುಂಬ ಎಕ್ಸೈಟಿಂಗ್ ಆಗಿತ್ತು. ನಾವೇನು ನೋಡಿರೋ ಅದೆಲ್ಲ ಕಲ್ತಿದ್ದೀವಿ ಇದರಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಎಜುಕೇಷನು ತುಂಬ ಹೆಲ್ಪ್ಫುಲ್ ಆಗಿತ್ತು. ಮಕ್ಕಳೊಂದಿಗೆ ಇಲ್ಲಿ ಪೋಷಕರು ಕೂಡ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮಕ್ಕಳನ್ನ ಹೊರಗೆ ಬಿಟ್ರೆ ಏನಾಗುತ್ತೋ ಏನೋ ಅಂತ ಆತಂಕ ಪಡ್ತಿದ್ದ ಪೋಷಕರೇ ಇಲ್ಲಿ ಮಕ್ಕಳ ಜೊತೆ ತಾವು ಕೂಡ ಮಕ್ಕಳಾಗಿ ಸಂಭ್ರಮಿಸಿದ್ರು. ಒಟ್ಟಾರೆ ಈ ಬೇಸಿಗೆ ಶಿಬಿರ ಮಕ್ಕಳಿಗೆ ವಿಶಿಷ್ಟ ಅನುಭವ ನೀಡಿದ ಶಿಬಿರವಾಗಿತ್ತು. ಸಾಮಾನ್ಯವಾಗಿ ನಾವು ನೋಡೋ ಕ್ಯಾಂಪ್ಗಳಿಂದ ಭಿನ್ನವಾಗಿ ಅರ್ಥಪೂರ್ಣವಾಗಿದ್ದ ಬೇಸಿಗೆ ಶಿಬಿರ ಅನ್ನೋ ಖ್ಯಾತಿ ಈ ಹಿಂಗಾರ ಹೋಮ್ ಸ್ಟೇನಲ್ಲಿ ನಡೆದ ಶಿಬಿರದ್ದಾಗಿತ್ತು. ನೋಡಿದ್ರಲ್ಲ ಸಿಟಿ ಮಕ್ಕಳ ಹಳ್ಳಿ ಸಂಭ್ರಮವನ್ನು. ಎಂಥ ಮತ್ತಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.